ಇತಿಹಾಸ ಸೃಷ್ಟಿಸಲು ಸಜ್ಜಾದ ಡಿಕೆ ಶಿವಕುಮಾರ್ ಯಾರು ಊಹೆ ಮಾಡದಂತಿರುತ್ತೆ ಡಿಕೆಶಿಯ ಸಂಪುಟ. ಈಗಾಗಲೇ ಹಲವು ಗೊಂದಲಗಳು, ಕಿತ್ತಾಟಗಳು, ಯಾರಿಗೆ ಅವಕಾಶ ಸಿಗುತ್ತೆ ಯಾರಿಗೆ ಅವಕಾಶ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಪೈಪೋಟಿ ಇರುವಂಥ 20 ಸ್ಥಾನಕ್ಕೆ 40ರಿಂದ 80 ಶಾಸಕರು ಆಕಾಂಕ್ಷಿಗಳು. ಇಲ್ಲಿ ಯಾರಿಗೆ ಅವಕಾಶ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ಗೆ ಗೊಂದಲ ಇದೆ. ಆದರೆ ಯಾರು ಊಹೆ ಮಾಡದಂತಿರುತ್ತೆ ಡಿಕೆಶಿಯ ಸಂಪುಟ. 2 ರಿಂದ 3 ದಿನಗಳೊಳಗೆ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಆಗುತ್ತೆ. ಮಾಜಿ ಮಂತ್ರಿಗಳಿಗೆ ಶಾಕ್ ಕೊಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅದರಲ್ಲೂ ಸಿದ್ದು ಸರ್ಕಾರದಲ್ಲಿದ್ದ ಆ ಮಂತ್ರಿಗಳಿಗೆ ಶಾಕ್ ಎದುರಾಗಿದೆ. ಈಗ 4-5 ಮಾಜಿ ಮಂತ್ರಿಗಳಿಗೆ ಮಾತ್ರವೇ ಚಾನ್ಸ್ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಹೊಸಬರಿಗೆ ಮನೆ ಹಾಕಲು ಸಿಎಂ ಡಿಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇತಿಹಾಸ ಸೃಷ್ಟಿಸಲು ಸಜ್ಜಾದಂಥ ಡಿಕೆ ಶಿವಕುಮಾರ್. ಏನು ಇತಿಹಾಸ, ಯಾರು ಊಹೆ ಮಾಡದಂತಿರುತ್ತೆ ಡಿಕೆಶಿ ಸಂಪುಟ ಅಂತ. 2 ರಿಂದ 3 ದಿನಗಳೊಳಗೆ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ. ಅದರಲ್ಲೂ 20 ಸ್ಥಾನ ಅಂತ ಅಂದರೆ 20 ಸ್ಥಾನದಲ್ಲಿ ಯಾರಿಗೆ ಅವಕಾಶ? 20 ಅಭ್ಯರ್ಥಿಗಳ ಆಯ್ಕೆ, 20 ಶಾಸಕರ ಆಯ್ಕೆ ಮಾಡಬೇಕು, ಸಚಿವರಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಅಂದರೆ ಅದರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಮಾಜಿ ಸಚಿವರಿಗೆ ಎಷ್ಟು ಅವಕಾಶ ಸಿಗುತ್ತೆ ಅಂತ ನೋಡಿದಾಗ ಮಾಜಿ ಸಚಿವರಿಗೆ 4-5 ಮಾಜಿ ಮಂತ್ರಿಗಳಿಗೆ ಮಾತ್ರ ಇದರಲ್ಲಿ ಚಾನ್ಸ್ ಅಂತ ಹೇಳಲಾಗ್ತಾ ಇದೆ. ಉಳಿದಂತಹ ಶಾಸಕರ ಆಯ್ಕೆ ಹೇಗಿರುತ್ತೆ ಅಂತ ಅಂದರೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಡಿಕೆ ಶಿವಕುಮಾರ್ ಅಂತ. ಹೊಸಬರಿಗೆ, ಯುವಕರಿಗೆ. ಈಗ ನೋಡಿ, ಏನು ಮೊದಲ ಬಾರಿ ಶಾಸಕರಾದಂಥವರು ಕೂಡ ಹೈಕಮಾಂಡ್ಗೆ ಹತ್ರ ಹೋಗಿ ಅಲ್ಲಿ ಒಂದಿಷ್ಟು ಏನು ಮನವಿಯನ್ನು ಇಟ್ಟು ಬಂದಿದ್ರು. ನಮಗೂ ಕೂಡ ಅವಕಾಶ ಮಾಡಿಕೊಡಿ, ಮೊದಲ ಬಾರಿ ಶಾಸಕರಾದವ್ರಿಗೂ ಕೂಡ ಅವಕಾಶ ಮಾಡಿಕೊಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ. ಅದಾದ ಮೇಲೆ ಹಿರಿಯರು ಕೂಡ ಹೋಗಿ, ಯಾರ್ಯಾರು ಪಕ್ಷದಲ್ಲಿ ಹಿರಿಯರಿದ್ರು ಆ ಶಾಸಕರು ಕೂಡ ಹೋಗಿ ನಮಗೆ ಅವಕಾಶ ಮಾಡಿಕೊಡಿ, ನಾವು ಪಕ್ಷದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ವಿ, ಹೀಗೆ ದುಡ್ದಿದ್ದೀವಿ ಅಂತ ಅವರು ಕೂಡ ಹೈಕಮಾಂಡ್ ಲೆವೆಲ್ಗೆ ಹೋಗಿ ಲಾಭಿ ಮಾಡಿ ಬಂದಿದ್ರು. ಇದೀಗ ಇತ್ತೀಚೆಗೆ ಕೇಳಿ ಬರ್ತೈತಿ ಯಾರಿಗೆ ಅವಕಾಶ ಮಾಡಿಕೊಡ್ಲಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಹಳಬರಿಗೆ, ಮಾಜಿ ಸಚಿವರಿಗೆ ಎಷ್ಟು ಅವಕಾಶ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಗಮನಿಸಿ ನೋಡಿದಾಗ ಮಾಜಿ ಸಚಿವರಲ್ಲಿ 4-5 ಮಾಜಿ ಮಂತ್ರಿಗಳಿಗೆ ಅವಕಾಶ ಸಿಗುತ್ತೆ. ಶೀಘ್ರ ಸಂಪುಟ ವಿಸ್ತರಣೆ ಯಾರಿಗೆ ಶಾಕ್ ಕಾದಿದೆ. ಹಳಬರಿಗಿಂತ ಹೊಸಬರಿಗೆ ಹೆಚ್ಚು ಮನೆ ಹಾಕಲು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಿರಿಯರೆಲ್ಲ ಪಕ್ಷ ಸಂಘಟಿಸಿ ಎಂದಿರುವಂಥ ಸಿಎಂ ಡಿಕೆಶಿ. ಸುದ್ದಿ ಕೇಳಿ ಕಂಗಾಲಾದ ಕಾಂಗ್ರೆಸ್ನ ಹಿರಿಯ ಶಾಸಕರು. ಕಾಂಗ್ರೆಸ್ ಹಿರಿಯ ನಾಯಕರಿಂದ ಅಸಮಾಧಾನ ಸ್ಫೋಟ ಸಾಧ್ಯತೆ ಕಾಣಿಸ್ತಾ ಇದೆ. ಒಳಗೊಳಗೆ ಕುದಿಯುತ್ತಿರುವ ಸಚಿವಾಕಾಂಕ್ಷಿ ಹಿರಿಯ ಶಾಸಕರು. ಮಂತ್ರಿಗಿರಿ ಪಟ್ಟಿ ಫೈನಲ್ ಅಂದ್ರೆ ಹಿರಿಯ ಅತೃಪ್ತಿ ಸ್ಫೋಟ ಫಿಕ್ಸ್. ಹೀಗಾಗಿ ಹಳೆದು ತೂಗಿ ಪಟ್ಟಿ ಫೈನಲ್ ಮಾಡ್ತಿರುವಂತಹ ಸಿಎಂ ಡಿಕೆ. ಸೆಟಲ್ಮೆಂಟ್ ಮಾಡಿ ಅಸಮಾಧಾನಕ್ಕೆ ಮಧ್ಯೆರಿಯುತ್ತಾರಾ ಸಿಎಂ? ಇನ್ನು ಮಾಜಿಗಳಿಗೆ 50-50 ಚಾನ್ಸ್ ಇದೆ. ಅದರಲ್ಲಿ ಬಿ ನಾಗೇಂದ್ರ, ಮುಧೋಳ. ಬಿ ನಾಗೇಂದ್ರ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಇನ್ನು ಎಸ್ ಸಿ ಮಹದೇವಪ್ಪ ಇದ್ದಾರೆ, ಟಿ ನರಸೀಪುರ. ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ. ಜಮೀರ್ ಅಹಮದ್ ಖಾನ್ ವಿಚಾರದಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಚಾನ್ಸ್ ಇರುವಂಥದ್ದು. ಸಂತೋಷ್ ಲಾಡಿದ್ದಾರೆ ಕಲಘಟಗಿ. ಇನ್ನು ಶಿವರಾಜ್ ತಂಗಡಿಗಿ ಕನಕಗಿರಿಯಿಂದ. ಪ್ರಮುಖರಿಗೆ ಅವಕಾಶ ಇದೆ ಅಂತ ನೋಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ. ಮಹಿಳಾ ಕೋಟ ಅಂತ ಬಂದಾಗ ಮಂಕಾಳ್ ವೈದ್ಯ ಇದ್ದಾರೆ ಭಟ್ಕಳ ಕ್ಷೇತ್ರ. ಮಧು ಬಂಗಾರಪ್ಪ ಸೊರಬ ಶಿಕ್ಷಣ ಸಚಿವರಾಗಿದ್ದರು. ಆರ್ ಬಿ ತಿಮ್ಮಾಪುರ್, ಮುಧೋಳ. ನೋಡಿ, ಅಂದರೆ ಹಳಬರಿಗೆ ಅವಕಾಶವನ್ನು ಮತ್ತು ಕೊಡುವಂಥದ್ದು, ಮಾಜಿಗಳಿಗೆ ಅವಕಾಶವನ್ನು ಕೊಡಬೇಕು ಅಂತ ಅಂದಾಗ ಚಾನ್ಸಸ್ ಯಾರಿಗಿದೆ ಅಂತ ಒಂದು ಪಟ್ಟಿಯನ್ನು ಮಾಡಿ ನೋಡಿದಾಗ ಎಚ್ ಸಿ ಮಹದೇವಪ್ಪ ಇದ್ದಾರೆ, ಹಿರಿಯರು, ರಾಜಕೀಯವಾಗಿ ಸಾಕಷ್ಟು ಅನುಭವ ಉಳಿದಂಥವರು, ಕಳೆದ ಬಾರಿನೂ ಕೂಡ ಸಚಿವರಾಗಿದ್ದರು. ಇನ್ನು ಜಮೀರ್ ಅಹಮದ್ ಖಾನ್ ನೋಡಿ, ಜಮೀರ್ ಅಹಮದ್ ಖಾನ್ ಈಗ ಅಲ್ಪಸಂಖ್ಯಾತರ ಕೂಟ ಅಂತ ಬಂದಾಗ, ಅಲ್ಪಸಂಖ್ಯಾತ ಸಮುದಾಯ ಅಂತ ಬಂದಾಗ ಜಮೀರ್ ಅಹಮದ್ ಖಾನ್ ಹೆಸರು ಕೂಡ ಇದ್ದಾರೆ.
ಇನ್ನೂ ಬೇರೆಯವರು ಕೂಡ ಇದ್ದಾರೆ, ಹ್ಯಾರಿಸ್ ಇದ್ದಾರೆ, ಇನ್ನು ಹರ್ಷದ್ ಇದ್ದಾರೆ. ಸೊ ಬಟ್ ಇಲ್ಲಿ ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ನೋಡಿದ್ವಿ ಅಂದರೆ ಒಂದಿಷ್ಟು ಏನು ಸಚಿವರ ಪಟ್ಟಿಯನ್ನು ಗಮನಿಸಿದ್ವಿ, ಯಾರಿಗೆ ಅವಕಾಶ ಮಾಡಿಕೊಡ್ಬೋದು, ಯಾರಿಗೆ ಅವಕಾಶ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಹೆಚ್ಚಾಗಿ ಹಳಬರಿಗೆ ಅವಕಾಶ ಮಾಜಿಗಳಿಗೆ ಅಂತ ಅಂದಾಗ ಒಂದಿಷ್ಟು ಪಟ್ಟಿಗಳನ್ನು ಕೂಡ ಅಬ್ಸರ್ವ್ ಮಾಡಿ ನೋಡಿದ್ರೆ ಇದರಲ್ಲಿ DK ಶಿ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ಕಾದ್ ನೋಡಬೇಕು.